ಮೈತ್ರಿ ಸಭೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಹೈ ಡ್ರಾಮಾ ಇದು. ದೇವೇಗೌಡರ ಮುಂದೆ ಕುಮಾರಸ್ವಾಮಿ ವಿರುದ್ಧ ಘೋಷಣೆಯನ್ನ ಕೂಗಲಾಗಿದೆ. ಕುಮಾರಸ್ವಾಮಿ ದಾರಿ ತಪ್ಪಿದ ಹೇಳಿಕೆ ವಿರುದ್ಧ ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇದ್ರೆ ಕಾಂಗ್ರೆಸ್ ಮಹಿಳಾ ಕಾರ್ಯಕರ್ತರಿಂದ ಹೈ ಡ್ರಾಮಾ ಇದು. ಸೆಲ್ಫಿಯನ್ನ ತೆಗೆದುಕೊಳ್ಳೋ ಸೋಗಿನಲ್ಲಿ ಬಂದು ಘೋಷಣೆಯನ್ನ ಕೂಗಿದ್ದಾರೆ ಕುಮಾರಸ್ವಾಮಿ ವಿರುದ್ಧ. ಈ ವೇಳೆ ಬಿಜೆಪಿ ಕೈ ಮಹಿಳಾ ಕಾರ್ಯಕರ್ತರ ಗಲಾಟೆ ಮುಂದುವರಿತು. ಜಡೆಯನ್ನೇ ಹಿಡಿದು ಎಳೆದಾಡಿದ್ದಾರೆ ಕಾರ್ಯಕರ್ತರು. ತುಮಕೂರಿನ ಕುಂಚಿಟಿಕ ಭವನದಲ್ಲಿ ನಡೆದಿರುವಂತಹ ಗಲಾಟೆ ಇದು. ಮೇಡಮ್ ನಿಮ್ಮ ಹೆಸರೇನು? ನಿಮ್ಮ ಹೆಸರೇನು? ಭಾಗ್ಯವಂತ ಸರ್. ಏನು ನಿಮ್ಮ ಇದು ಏನು ಹೆಣ್ಮಕ್ಳ ಬಗ್ಗೆ ಮಾತಾಡೋದಲ್ವಾ? ಆ ವಿಚಾರವಾಗಿ ಸರ್ ದಾರಿ ತಪ್ಪಿದ್ರಂದ್ರೆ ಹಳ್ಳಿ ಭಾಷೆ ಒಳಗೆ ಏನಂತ ಅರ್ಥ? ನಮ್ಮ ಹಳ್ಳಿ ಭಾಷೆ ಏನಂತ ಅರ್ಥ ಸರ್? ಹೆಣ್ಮಕ್ಳು ಹೇಗಿವ್ರಂದ್ರು ಒಬ್ಬ ಮುಖ್ಯಮಂತ್ರಿ ಆಗಿ ಇದನ್ನ ಮಾತಾಡ್ಬೋದಾ ಇವರು? ಮೇಡಮ್ ನಿಮ್ಮ ಹೆಸರೇನು? ನಿಮ್ಮ ಹೆಸರೇನು? ಭಾಗ್ಯವಂತ ಸರ್. ಏನು ನಿಮ್ಮ ಇದು ಏನು ಹೆಣ್ಮಕ್ಳ ಬಗ್ಗೆ ಮಾತಾಡೋದಲ್ವಾ? ಆ ವಿಚಾರವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಜಗದೀಶ್, ತುಮಕೂರಿನಲ್ಲಿ ಬಹಳ ಜಿದ್ದಿನ ಕಣ. ಕುಮಾರಸ್ವಾಮಿ ಅವರ ಹೇಳಿಕೆಯನ್ನು ಇಟ್ಕೊಂಡು ಈಗ ಕಾಂಗ್ರೆಸ್ ಪ್ರತಿಭಟನೆ ನಡೀತಾ ಇದೆ. ಸದ್ಯ ಏನಾಗಿದ್ದಲ್ಲಿ? ನಿಖೇಶ್, ಇವತ್ತು ಎಚ್ ಡಿ ದೇವೇಗೌಡರು ಸೋಮಣ್ಣ ಪರ ಒಂದು ಪ್ರಚಾರ ಸಭೆಯನ್ನು ಕೂಡ ನಡೆಸ್ತಾ ಇದ್ರು. ಅಂದ್ರೆ ಕೊಟ್ಟಿಗೆರೆ ಆಗಿರ್ಬೋದು, ಮತ್ತೆ ತುಮಕೂರು ಗ್ರಾಮಾಂತರ ಕ್ಷೇತ್ರ ಊಡಿಗೆರೆ, ಮತ್ತೆ ಹಾಗೆ ಮುಗಿಸ್ಕೊಂಡು ಸಂಜೆ ಒಂದು 8 ಗಂಟೆ ಸುಮಾರಿಗೆ ಇಲ್ಲಿ ತುಮಕೂರು ನಗರದಲ್ಲಿರುವಂತಹ ಕುಂಚಿಟಿಗ ಒಂದು ಭವನದಲ್ಲಿ ಒಂದು ಮೈತ್ರಿ ಅಭ್ಯರ್ಥಿಗಳ ಜೊತೆ ಒಂದು ಮೈತ್ರಿ ಒಂದು ಕಾರ್ಯಕರ್ತರ ಜೊತೆ ಒಂದು ಪ್ರಚಾರ ಸಭೆಯನ್ನು ಕೂಡ ಹಮ್ಮಿಕೊಂಡಿದ್ರು. ಈ ಒಂದು ವೇಳೆಯಲ್ಲಿ ಕುಮಾರಸ್ವಾಮಿ ಅವರು ಮೊನ್ನೆ ಹೇಳಿಕೆಯನ್ನ ನೀಡಿದಂತ ಏನೋ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಯಿಂದ ತಾಯಂದಿರು ದಾರಿ ತಪ್ಪಿದ್ದಾರೆ ಅನ್ನೋ ಒಂದು ಹೇಳಿಕೆ ವಿಚಾರ ಇತ್ತು. ಈ ಒಂದು ಹೇಳಿಕೆ ಸಂಬಂಧಪಟ್ಟಂತೆ ಒಂದು ಕಾಂಗ್ರೆಸ್ನ ಒಂದು ಮಹಿಳಾ ಕಾರ್ಯಕರ್ತರು ಇಬ್ಬರು ಅಂದ್ರೆ ಬಿಜೆಪಿ ಮತ್ತು ಹಾಗೂ ಜೆಡಿಎಸ್ ನ ಒಂದು ಕಾರ್ಯಕರ್ತರ ಒಂದು ಸೋಗಿನಲ್ಲಿ ಆ ಒಂದು ಭವನಕ್ಕೆ ಒಂದು ಎಂಟ್ರಿಯನ್ನು ಕೊಡ್ತಾರೆ. ಈ ಒಂದು ವೇಳೆಯಲ್ಲಿ ಎಚ್ ಡಿ ದೇವೇಗೌಡರು ವೇದಿಕೆಯಲ್ಲಿ ಕೂಡ ಇರ್ತಾರೆ. ಈ ಒಂದು ವೇಳೆಯಲ್ಲಿ ಅವರ ಬಳಿ ಫೋಟೋವನ್ನ ತೆಗೆದುಕೊಳ್ಳುವಂತ ನೆಪದಲ್ಲಿ ಅಲ್ಲಿ ಹೋಗಿ ಆ ಒಂದು ವೇಳೆಯಲ್ಲಿ ಮತ್ತೆ ಕುಮಾರಸ್ವಾಮಿ ಮತ್ತೆ ದೇವೇಗೌಡರು ಇಬ್ಬರು ಕೂಡ ಘೋಷಣೆಯನ್ನು ಕೂಗಿ ಒಂದು ಧಿಕ್ಕಾರವನ್ನು ಕೂಡ ಹಾಕಿರುವಂತ. ಈ ಒಂದು ವೇಳೆ ಅಲ್ಲಿದ್ದಂತ ಬಿಜೆಪಿ ಮಹಿಳಾ ಕಾರ್ಯಕರ್ತರು ಕೂಡ ಅವರನ್ನ ಹಿಡಿದು ಹೊರಗಡೆ ತರುವಂತ ಕೆಲಸವನ್ನು ಕೂಡ ಮಾಡಿದ್ರೆ ಕೂಡಲೇ ಪೊಲೀಸರು ವಶಕ್ಕೆ ಪಡೆದು ಅವರನ್ನ ಈಗ ಸದ್ಯ ಒಂದು ವಿಚಾರಣೆ ಕೂಡ ನಡೆಸ್ತಾ ಇರುವಂತದ್ದು. ಸದ್ಯ ಈ ಒಂದು ಪ್ರಕರಣ ಅಂದ್ರೆ ಇನ್ನೊಂದು ಕಡೆ ದೇವೇಗೌಡರು ಕೂಡ ಇಲ್ಲೊಂದು ಕಡೆ ಒಂದು ಕುಮಾರಸ್ವಾಮಿ ಅವರು ಹೇಳಿದಂತ ಒಂದು ಹೇಳಿಕೆ ಒಂದು ಕೂಡ ಮುಜುಗರನ್ನು ಕೂಡ ತರುವಂತ ಕೆಲಸವನ್ನು ಕೂಡ ಆಯ್ತು. ಸದ್ಯ ಈಗ ಪೊಲೀಸರು ಕೂಡ ಅವು ಇಬ್ಬರು ಮಹಿಳೆಯನ್ನು ಅಂದ್ರೆ ಘೋಷಣೆ ಕೂಗಿದಂತ ಮಹಿಳೆಯರನ್ನ ಈಗ ವಶಕ್ಕೆ ಪಡೆದು ಈಗ ಜನ ಕೂಡ ನಡೆಸ್ತಾ ಇರುವಂತದ್ದು. ನಿಖೇಶ್, ಓಕೆ, ಥ್ಯಾಂಕ್ ಯು ಜಗದೀಶ್ ನಿಮ್ಮಲ್ಲ ಮಾಹಿತಿಗೆ. ಗಲಾಟೆ ಅಲ್ರಿ, ಹತಾಶರಾಗಿದ್ದಾರೆ. ಎಲ್ಲಾದ್ರೂ ಒಂದು ಕಡೆ ನೀವು ಆಯ್ತರಪ್ಪ, ನೀವು ಇಷ್ಟೆಲ್ಲ ಮಾಡ್ತಾ ಇದ್ದೀರಲ್ಲ. ಮೊನ್ನೆ ಕಾರ್ಯಕ್ರಮ ಕುಮಾರಸ್ವಾಮಿ ಬಂದಾಗ, ಇವತ್ತು ದೇವೇಗೌಡರು ಬಂದಾಗ ದಾರಿ ಮಾಡೋ ಕಾರ್ಯಕ್ರಮ ಎಲ್ಲವೂ ನೋಡಿ. ನನಗೆ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ತಾವೇ ನೋಡಿದ್ದೀರಿ, ನಾನೇ ನಿಲ್ಲಿಲ್ಲ. ಏನು ಅನ್ನಿಸ್ತಾ ನಿಮಗೆ? ನಿಮ್ಮ ಅಭಿಪ್ರಾಯ ಹೇಳ್ರಪ್ಪ, ನಿಮ್ಮ ಅನುಭವ ಹೇಳ್ರಪ್ಪ. ದೇವೇಗೌಡರು ಅವಮಾನ ಅವಮಾನ ನೋಡ್ರಿ, ದೇವೇಗೌಡರು ಒಂದು ದೊಡ್ಡ ಸಮುದ್ರ ರೀ. ಈ ಚಿಟ್ಟೆಪಟ್ಟೆಗಳೆಲ್ಲ ಅವ್ರು ಯಾಕೆ ತಲೆ ಕೆಡಿಸ್ಕೋತಾರೆ? ಕಾಂಗ್ರೆಸ್ಸಿನ ಕಾರ್ಯಕರ್ತೆಯರು ಒಂಥರ ಮುಫ್ತಿಯಲ್ಲಿ ಬಂದಂಗೆ ಒಂಥರ ಸೆಲ್ಫಿ ತಗೊಂಡು ಎಲ್ಲೋ BJP ಇಲ್ಲ JDS ಕಾರ್ಯಕರ್ತರ ಥರ ಬಂದು ದೇವೇಗೌಡರ ಮೇಲೆ ಅದು ಏನು ಮಾಡೋಕ್ಕೆ ಬಂದಿದ್ರೋ ಗೊತ್ತಿಲ್ಲ, ಬಂದು ಘೋಷಣೆಗಳು ಹೋಗ್ಕೊಂಡು ಒಳಗೆ ಬರೋಕ್ಕೆ ಹೋದರು. ಇದು ಖಂಡನಾರ್ಹ. ಒಂದು ತುಮಕೂರು ಜಿಲ್ಲೆಯಲ್ಲಿ ಯಾವ ರೀತಿಯೂ ಕೂಡ ಈ ರೀತಿಯಾದಂಥ ಒಂದು ಘಟನೆ ನಾವು ನೋಡಿಲ್ಲ. ಯಾವುದೇ ಅಪೋಸಿಷನ್ ಪಾರ್ಟಿ ಇದ್ರೂ ಕೂಡ ಒಂದು ಗೌರವಯುತವಾಗಿ ಏನಿದ್ರು ಪ್ರೆಸ್ ಮೀಟಲ್ಲಿ ಹೇಳೋದು ಮತ್ತೊಂದು ಹೇಳೋದು. ಆದರೆ ಈ ರೀತಿ ಕಳಿಸೋವಂಥದ್ದು ಕಾಂಗ್ರೆಸ್ನ ಸಂಸ್ಕೃತಿ, ಎಲ್ಲರಿಗೂ ಕೂಡ ಇದು ಖಂಡನೆ ಮಾಡುವಂಥದ್ದು. ಮೇಡಮ್ ನಿಮ್ಮ ಹೆಸರೇನು? ನಿಮ್ಮ ಹೆಸರೇನು? ಭಾಗ್ಯವಂತ ಸರ್. ಏನು ನಿಮ್ಮ ಇದು ಏನು ಹೆಣ್ಮಕ್ಳ ಬಗ್ಗೆ ಮಾತಾಡೋದಲ್ವಾ? ಆ ವಿಚಾರವಾಗಿ ಸರ್ ದಾರಿ ತಪ್ಪಿದ್ರಂದ್ರೆ ಹಳ್ಳಿ ಭಾಷೆ ಒಳಗೆ ಏನಂತ ಅರ್ಥ? ನಮ್ಮ ಹಳ್ಳಿ ಭಾಷೆ ಏನಂತ ಅರ್ಥ ಸರ್? ಹೆಣ್ಮಕ್ಳು ಹೇಗಿವ್ರಂದ್ರು ಒಬ್ಬ ಮುಖ್ಯಮಂತ್ರಿ ಆಗಿ ಇದನ್ನ ಮಾತಾಡ್ಬೋದಾ ಇವರು? ಮೇಡಮ್ ನಿಮ್ಮ ಹೆಸರೇನು? ನಿಮ್ಮ ಹೆಸರೇನು? ಭಾಗ್ಯವಂತ ಸರ್. ಏನು ನಿಮ್ಮ ಇದು ಏನು ಹೆಣ್ಮಕ್ಳ ಬಗ್ಗೆ ಮಾತಾಡೋದಲ್ವಾ? ಆ ವಿಚಾರವಾಗಿ ಸರ್ ದಾರಿ ತಪ್ಪಿದ್ರಂದ್ರೆ ಹಳ್ಳಿ ಭಾಷೆ ಒಳಗೆ ಏನಂತ ಅರ್ಥ? ನಮ್ಮ ಹಳ್ಳಿ ಭಾಷೆ ಏನಂತ ಅರ್ಥ ಸರ್? ಹೆಣ್ಮಕ್ಳು ಹೇಗಿವ್ರಂದ್ರು ಒಬ್ಬ ಮುಖ್ಯಮಂತ್ರಿ ಆಗಿ ಇದನ್ನ ಮಾತಾಡ್ಬೋದಾ ಇವರು? ಮೇಡಮ್ ನಿಮ್ಮ ಹೆಸರೇನು? ನಿಮ್ಮ ಹೆಸರೇನು? ಭಾಗ್ಯವಂತ ಸರ್. ಏನು ನಿಮ್ಮ ಇದು ಏನು ಹೆಣ್ಮಕ್ಳ ಬಗ್ಗೆ ಮಾತಾಡೋದಲ್ವಾ? ಆ ವಿಚಾರವಾಗಿ ಸರ್ ದಾರಿ ತಪ್ಪಿದ್ರಂದ್ರೆ ಹಳ್ಳಿ ಭಾಷೆ ಒಳಗೆ
ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.